ಇವತ್ತಿನ ಡಿಜಿಎಂಒ ಪ್ರೆಸ್ ಮೀಟ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಕದನ ವಿರಾಮಕ್ಕೆ ಕಾಲು ಕಟ್ಟಿದ್ದೇ ಪಾಕಿಸ್ತಾನ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ 3:35ಕ್ಕೆ ಪಾಕ್ ಡಿಜಿಎಂಒನಿಂದ ನಮಗೆ ಕರೆ ಬರುತ್ತೆ, ಕದನ ವಿರಾಮಕ್ಕೆ ಅನುಮತಿ ಕೊಡಿ ಅಂತ ಅಂಗಲಾಚ್ತಾರೆ ಪಾಕಿಸ್ತಾನದವರು. ಅವರೇ ಕೈಕಾಲು ಕಟ್ಟಿದ್ದು. ಯಾಕೆ ಅಂದರೆ ನಾವು ಎಷ್ಟು ದಾಳಿ ಮಾಡಿದ್ವಿ ಅನ್ನೋದನ್ನು ಮೊದಲಿಗೆ ದೃಶ್ಯ ಸಮೇತ ಹೇಳಿದ್ರಲ್ಲ, ಇಷ್ಟು ದೊಡ್ಡ ಇದಾಯಿತು, ನಮ್ಮ ಗುರಿ ಈಡೇರಿತ್ತು, ಹೀಗಾಗಿ ಕದನ ವಿರಾಮಕ್ಕೆ ನಾವು ಒಪ್ಪಿದ್ವಿ, ನಾವು ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿದ್ವಿ. ಆದರೆ ನಿನ್ನೆ ರಾತ್ರಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ಎಚ್ಚರಿಸಲಾಗಿದೆ. ಸೊ ಮತ್ತೇನಾದರೂ ಒಂದು ಸರ್ತಿ ಕೆಣಕಿದ್ರೆ ಮತ್ತೆ ನಾವು ರಿಯಾಕ್ಟ್ ಮಾಡ್ತೀವಿ, 100ಕ್ಕೂ ಹೆಚ್ಚು ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈಗ ಕೊಟ್ಟಿದ್ದಾರೆ. 35ರಿಂದ 40 ಪಾಕ್ ಸೈನಿಕರು ಬಲಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಕೊಟ್ಟಿದ್ದಾರೆ. I have no doubt in my mind that we achieved total surprise, and those strikes across those 9 terror hubs left more than 100 terrorists killed, including high-value targets such as Yusuf Azhar, Abdul Malik Rauf and Mudassir Ahmed that were involved in the hijack of IC-814 and the Pulwama blast. The line of control was also violated soon after by Pakistan, and the erratic and rattled response of our enemy was apparent from the number of civilians, inhabited villages and religious sites such as Gurudwaras that were ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಭಾರತ ಕೊಟ್ಟಂತಹ ಉತ್ತರ ಏನಿತ್ತು ಅದಕ್ಕೋಸ್ಕರ ಪಾಕಿಸ್ತಾನದ ನೆಲೆಗಳನ್ನು ಧ್ವಂಸ ಮಾಡಿದ ಸಾಕ್ಷಿಯನ್ನು ಬಿಡುಗಡೆ ಮಾಡಿ ಪಾಕಿಸ್ತಾನವೇ ಕೈಕಾಲು ಕಟ್ಟಿತು ಯುದ್ಧ ವಿರಾಮಕ್ಕೆ, ನಮ್ಮ ಗುರಿಯನ್ನು ನಾವು ರೀಚ್ ಆಗಿದ್ವಿ, ಹಾಗಾಗಿ ಒಪ್ಕೊಂಡ್ವಿ ಅಂತ. ಅಂದರೆ ಭಾರತದ ಗುರಿ ಇದ್ದಿದ್ದು ಕೇವಲ ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸೋದು ಮಾತ್ರ ಆಗಿತ್ತಾ ಅಂತ? ಅರವಿಂದ್, ಭಾರತ ಮೊದಲಿಂದಲೂ ಕೂಡ ಪದೇ ಪದೇ ಸ್ಪಷ್ಟಪಡಿಸ್ತಾ ಇರುವಂಥದ್ದು ಏನು ಅಂದರೆ ಪಾಕಿಸ್ತಾನದ ಉಗ್ರ ನೆಲೆಗಳು ಮಾತ್ರ ನಮ್ಮ ಟಾರ್ಗೆಟ್ ಆಗಿತ್ತು, ಪಾಕಿಸ್ತಾನದ ನಾಗರಿಕರು ಅಲ್ಲ ಅಂತ. ಅದೇ ರೀತಿಯಲ್ಲಿ ಮೇ 7ನೇ ತಾರೀಕಿನ ಆಪರೇಷನ್ ಸಿಂಧೂರ್ ಆಪರೇಷನ್ ಕೈಗೊಳ್ಳಲಾಯಿತು. ಅದೇ ಉದ್ದೇಶ ಇಟ್ಕೊಂಡೇ ಕೈಗೊಳ್ಳಲಾಯಿತು ಮತ್ತು ಆ ಉದ್ದೇಶದಲ್ಲಿ ನಾವು ಸಫಲ ಆದ್ವಿ ಅಂತ. ಇವತ್ತು ಏನು ನಮ್ಮ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿ ಮಾಡಿದ್ದಾರೆ, ಒಟ್ಟು 4 ದಿನಗಳ ಒಟ್ಟಾರೆ ಚಿತ್ರಣ ಏನಾಯಿತು ಅನ್ನುವಂಥದ್ದನ್ನು ಡಿಜಿಟಲ್ ಸಾಕ್ಷ್ಯ ಸಮೇತ ಸ್ಯಾಟಲೈಟ್ ಇಮೇಜ್ಗಳನ್ನು ಬಿಡುಗಡೆ ಮಾಡಿ ಯಾವ ಸಂದರ್ಭದಲ್ಲಿ ಅಂದರೆ ಯಾವ ತಾರೀಕಿನಲ್ಲಿ ಮೇ 7, 8, 9 ಮತ್ತು 10 ಒಟ್ಟು 4 ದಿನಗಳ ಕಾಲ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ಸಾಕ್ಷ್ಯ ಸಮೇತ ಹೇಳಿದ್ದಾರೆ. ಇದು ಇಡೀ ಜಗತ್ತಿಗೆ ಕೊಟ್ಟಿರುವಂತಹ ಒಂದು ಚಿತ್ರಣ. ಅಂದರೆ ಕೆಲವೊಂದು ಟೀಕೆಗಳು ಕೂಡ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಏನಾಯಿತು ಅನ್ನುವಂಥದ್ದು ಮುಖ್ಯವಾಗಿ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಮೇ 7ನೇ ತಾರೀಕು ಆಪರೇಷನ್ ಸಿಂಧೂರ ಯಾಕಾಯಿತು, ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ಅದು, ಜೊತೆಗೆ ಯಾಕೆ ಮಾಡಬೇಕಾಯಿತು, ಉಗ್ರ ಪೋಷಿತ ಪಾಕಿಸ್ತಾನಿಗೆ ತಕ್ಕ ಪಾಠ ಕಲಿಸಬೇಕಾಗಿದ್ದು. ಹಾಗಾಗಿ 9 ಉಗ್ರ ನೆಲೆಗಳನ್ನು ನಾವು ನಾಶ ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನದ ಅಂದರೆ ಪಾಕಿಸ್ತಾನ ಪೋಷಿತ 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದಾರೆ. ಜೊತೆಗೆ 35ರಿಂದ 40 ಜನ ಪಾಕ್ ಯೋಧರು ಕೂಡ ಇದರಲ್ಲಿ ಸತ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಅಲ್ಲಿನ ನಾಗರಿಕರಿಗೆ ಏನು ಏಟಾಗಿಲ್ಲ, ಅಂದರೆ ಏನು ಡ್ಯಾಮೇಜ್ ಆಗಿಲ್ಲ ಅನ್ನುವಂಥದ್ದು. ಇದ್ರ ಜೊತೆಗೇನೆ ಪಾಕಿಸ್ತಾನ ವಾಪಸ್ ನಮ್ಮ ಮೇಲೆ ದಾಳಿ ಮಾಡಿತು. 8 ಮತ್ತು 9ನೇ ತಾರೀಕು ಮುಂಜಾನೆವರೆಗೂ ಕೂಡ ಮಾಸ್ ಡ್ರೋನ್ಗಳನ್ನು ಮೂಲಕ ದಾಳಿ ಮಾಡಲಾಯಿತು. ಅದನ್ನು ಕೂಡ ನಾವು ಎಲ್ಲದಕ್ಕೂ ತಯಾರಾಗಿದ್ವಿ. ನಾವು ಅದನ್ನು ವಾಪಸ್ ತಿರುಗೇಟ್ ಕೊಡಲಾಯಿತು. ಡ್ರೋನ್ಗಳನ್ನ ದಾಳಿ ಏನಿತ್ತು ಅದ್ರ ವಿಫಲಗೊಳಿಸಿದ್ವಿ ಅನ್ನೋದು. ಜೊತೆಗೆ ಅದೇ ಸಂದರ್ಭದಲ್ಲಿ ನಮ್ಮ ಡ್ರೋನ್ಗಳು ಪಾಕಿಸ್ತಾನದ ವಾಯುನೆಲೆಗಳು ಜೊತೆಗೆ ಏರ್ ಡಿಫೆನ್ಸ್ ರೇಡಾರು ಇವುಗಳನ್ನ ಯಾವ ರೀತಿ ನಾಶ ಮಾಡಲಾಯಿತು ಅನ್ನುವಂಥದ್ದು ಕೂಡ ಸ್ಪಷ್ಟೀಕರಣ ಕೊಟ್ಟರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಡಿಜಿಟಲ್ ಸಾಕ್ಷ್ಯಗಳನ್ನು ಸ್ಯಾಟಲೈಟ್ ಸಾಕ್ಷ್ಯಗಳನ್ನು ಕೂಡ ನಮ್ಮ ಸೇನಾಧಿಕಾರಿಗಳು ಬಿಡುಗಡೆ ಮಾಡಿದ್ರು. ಒಟ್ಟಾರೆಯಾಗಿ ಈ ಒಟ್ಟು 3 ದಿನ ಆಯಿತು. ಮತ್ತು ನಿನ್ನೆ 3:45ಗೆ ಪಾಕಿಸ್ತಾನದ ಡಿಜಿಎಂಒ ನಮ್ಮ ಡಿಜಿಎಂಒಗೆ ಕರೆ ಮಾಡಿ ಕದನ ವಿರಾಮಕ್ಕೆ ಅಪೀಲ್ ಮಾಡ್ತಾರೆ. ಅದು ಒಂದು ರೀತಿಯಲ್ಲಿ ಪಾಕಿಸ್ತಾನ ಸೋಲು ಒಪ್ಕೊಳ್ತು ಅನ್ನುವಂಥದ್ದೇ ಅರ್ಥ. ಇದು ಜಗತ್ತು ಗಮನಿಸಬೇಕು. ಅವರು ನಮಗೆ ಫಸ್ಟು ಅಪೀಲ್ ಮಾಡ್ತಾರೆ, ಅನಂತರವಾಗಿ ನಮ್ಮ ಅಂದರೆ ಭಾರತ ಸರ್ಕಾರ ಚರ್ಚೆ ಮಾಡಿ ಕದನ ವಿರಾಮಕ್ಕೂ ಕೂಡ ಒಪ್ಕೊಳ್ಳಲಾಯಿತು. ಜೊತೆಗೆ ಅಮೆರಿಕ ಅಧ್ಯಕ್ಷ ಕೂಡ ಮಧ್ಯಪ್ರವೇಶ ಮಾಡಿದ್ರು. ಮೊದಲು ಅವರೇ ಅಪೀಲ್ ಮಾಡಿ ನಂತರ ಅದರ 2 ಗಂಟೆ ಒಳಗಡೆ ಮತ್ತೆ ಅವರೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಾರೆ. ಇದು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಅವ್ರು ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಡ್ರೋನ್ ದಾಳಿ ಮಾಡ್ತಾರೆ. ಅದನ್ನು ಕೂಡ ನಾವು ಸದ್ಧರಾಗಿ
ಸಿದ್ಧರಾಗಿ ಸನ್ನದ್ಧರಾಗಿ ವಿಫಲಗೊಳಿಸಿದ್ದೇವೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟೀಕರಣ ಕೊಡ್ತಾರೆ. ಒಟ್ಟಾರೆಯಾಗಿ ಈ 4 ದಿನಗಳ ಕಾಲ ಏನೆಲ್ಲ ಆಯಿತು ಅನ್ನುವಂಥ ಒಂದು ಚಿತ್ರಣವನ್ನು ಕ್ಲೀನಾಗಿ ಬಹಳ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಸೇನಾಧಿಕಾರಿಗಳು ಕಟ್ಟಿಕೊಟ್ಟಿದ್ದಾರೆ. ಜೊತೆಗೆ ಪಾಕಿಸ್ತಾನ ಯಾವ ರೀತಿ ಎಲ್ ಒ ಸಿ ಉಲ್ಲಂಘನೆ ಮಾಡ್ತು, ಕದನ ವಿರಾಮ ಉಲ್ಲಂಘನೆ ಮಾಡ್ತು, ಜೊತೆಗೆ ನಮ್ಮ ನಗರಗಳನ್ನ ಗುರಿಯಾಗಿಟ್ಕೊಂಡು, ಗುರುದ್ವಾರಗಳನ್ನು ಗುರಿಯಾಗಿಟ್ಕೊಂಡು, ನಮ್ಮ ನಾಗರಿಕರನ್ನ ಗುರಿಯಾಗಿಟ್ಕೊಂಡು ಯಾವ ರೀತಿ ದುರುದ್ದೇಶದ ದಾಳಿ ಮಾಡ್ತು ಇವನು ಕೂಡ ಬಿಡಿಬಿಡಿಯಾಗಿ ಬಯಲು ಮಾಡಿದ್ದಾರೆ. ಒಟ್ಟಾರೆಯಾಗಿ ಪಾಕಿಸ್ತಾನದ ಕುತ್ಸಿತ ಬುದ್ಧಿ ಯಾವ ರೀತಿ ಈ 4 ದಿನಗಳಲ್ಲಿ ಬಹಿರಂಗ ಆಯಿತು ಅನ್ನುವಂಥದ್ದನ್ನು ಕೂಡ ಬಹಿರಂಗ ಪಡಿಸಿದ್ದಾರೆ ನಮ್ಮ ಸೇನಾ. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಂದರೆ ಇದು ಕೇವಲ ಭಾರತೀಯರಿಗೆ ಕೊಟ್ಟ ಸಾಕ್ಷಿ ಅಲ್ಲ, ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಸಾಕ್ಷಿ. ಈ ಥರದ್ದು ಒಂದು ಪ್ರೆಸ್ ಮೀಟನ್ನು ಪಾಕಿಸ್ತಾನದಲ್ಲಿ ಮಾಡಿಲ್ಲ, ಒಂದು ಸಾಕ್ಷಿಯನ್ನು ಕೊಟ್ಟಿಲ್ಲ, ಒಂದು ಸ್ಯಾಟಲೈಟ್ ಪಿಕ್ಚರ್ ಕೊಟ್ಟಿಲ್ಲ. ಅಂದರೆ ಅರ್ಥ ಅವ್ರು ಹೇಳ್ತಿರೋದೆಲ್ಲ ಬರೀ ಸುಳ್ಳು ಅಂತ.